ಸೊ ಬ್ರೇಕ್ಫಾಸ್ಟ್ ಆಪ್ಷನಲ್ಲಿ ಯಾವುದು ಬೆಸ್ಟ್? ಫಸ್ಟ್ ಅವ್ರು ಕೇಳಿದ್ದು, ಈಗ ಬ್ರೇಕ್ಫಾಸ್ಟನ್ನೇ ಸ್ವಲ್ಪ ಲೇಟ್ ಮಾಡ್ಕೊಂಡು ಒಂದೆರಡು ಸ್ಲೈಸ್ ಬ್ರೆಡ್ ತಿಂದ್ಕೊಂಡಿದ್ದು ಬಿಡ್ಬೋದಾ, ಅಥವಾ ಸ್ಪ್ರೌಟ್ಸನ್ನು ತಿನ್ನೋದು ಬ್ರೇಕ್ಫಾಸ್ಟಲ್ಲಿ ಒಳ್ಳೆಯದಾ ಕೆಟ್ಟದ್ದಾ ಅಂತ. ನೋಡಿ, ಸ್ಪ್ರೌಟ್ಸ್ ಬಗ್ಗೆ ಹೇಳೋದಾದರೆ ಸ್ಪ್ರೌಟ್ಸ್ ಕೆಟ್ಟದ್ದಲ್ಲ, ಸ್ಪ್ರೌಟ್ಸ್ ಒಳ್ಳೆಯದೇ, ತುಂಬ ರಿಚ್ ನರಿಷ್ಮೆಂಟ್ ಅದರಲ್ಲಿರುತ್ತೆ, ಅದು ಕೆಟ್ಟದ್ದಲ್ಲ. ಆದರೆ ಆಯುರ್ವೇದ ಏನು ಹೇಳುತ್ತೆ, ಸ್ಪ್ರೌಟ್ಸ್ ತುಂಬ ನರಿಷಿಂಗ್ ಫುಡ್ ಆಗಿರೋದ್ರಿಂದ ಅದನ್ನ ಜೀರ್ಣಿಸ್ಕೊಳ್ಳೋಕ್ಕೆ ನಮ್ಮ ದೇಹಕ್ಕೆ ಜಾಸ್ತಿ ಪ್ರಬಲವಾದಂಥ ಅಗ್ನಿ ಬೇಕು. ಅಗ್ನಿ ಚೆನ್ನಾಗಿದ್ದರೆ ಮಾತ್ರ ಅದು ಜೀರ್ಣ ಆಗುತ್ತೆ. ಜೀರ್ಣ ಆಗಿಲ್ಲ ಅಂತಂದರೆ ಅದು ಆಮ ಆಗತ್ತೆ. ಗೊತ್ತಾಯ್ತಾ? ಸೊ ಬೆಳಿಗ್ಗೆ ತಿನ್ನೋದಕ್ಕೆ ಸ್ಪ್ರೌಟ್ಸ್ ತಿನ್ನೋದು ಒಳ್ಳೆ ಆಪ್ಷನ್ನೇ. ಬಟ್ ನಾನು ಹೇಳೋದು ಹಸಿ ಸ್ಪ್ರೌಟ್ಸನ್ನು ತಿನ್ನೋಕ್ಕಿಂತ ನೀವು ಅದನ್ನೊಂಚೂರು ಸ್ಟೀಮ್ ಮಾಡಿಕೊಂಡು, ನಮ್ಮಲ್ಲಿ ಟ್ರೆಡಿಷ್ನಲಿ ಉಸುಳಿ ಅಂತ ಮಾಡ್ತಾರೆ, ದೇವಸ್ಥಾನದಲ್ಲೆಲ್ಲ ಪ್ರಸಾದಕ್ಕೆ ಮಾಡೋದು ಗೊತ್ತಿರ್ಬೋದು ನಿಮಗೆ. ಸೊ ಅಲ್ಲೇನು ಮಾಡ್ತಾರೆ, ಅದನ್ನ ಸ್ಟೀಮ್ ಮಾಡಿರ್ತಾರೆ. ಒಂಚೂರು ಸ್ಟೀಮ್ ಮಾಡೋದು, ಪೂರಾ ಏನು ಬೇಯಿಸ್ಬೇಕಂತಿಲ್ಲ, ಒಂದು ಸ್ವಲ್ಪ ಅದನ್ನ ಸ್ಟೀಮ್ ಮಾಡಿದರೆ ಅಗ್ನಿ ಸಂಸ್ಕಾರ ಕೊಟ್ಟಂಗೆ ಆಗುತ್ತೆ. ಆಗ ನಿಮ್ಮ ಸಿಸ್ಟಮಿಗೆ ಅದು ಸ್ವಲ್ಪ ಈಸಿ ಟು ಡೈಜೆಸ್ಟ್ ಫಾರ್ಮಿಗೆ ಬರುತ್ತೆ. ಸೊ ಆ ರೀತಿಯಾಗಿ ತೊಗೋಬೋದು. ಬಟ್ ಈ ಸ್ಪ್ರೌಟ್ಸ್ ತಿಂದಾಗ ನೀವು ಮತ್ತೆ ಬ್ರೇಕ್ಫಾಸ್ಟನ್ನು ತಿನ್ನೋದು ತಪ್ಪು ಅಂತ ನನಗನ್ಸುತ್ತೆ. ಯಾಕಂದರೆ ಆಲ್ರೆಡಿ ಅದೇ ಹೆವಿ ಫಾರ್ ಡೈಜೆಷನ್. ಅದನ್ನು ತಿಂದು ಜೀರ್ಣಿಸ್ಕೊಳ್ಳೋಕ್ಕೆ ನಿಮ್ಮ ದೇಹಕ್ಕೆ ಸ್ವಲ್ಪ ಸಮಯ ಬೇಕು. ಸೊ ನೀವು ಅದನ್ನು ತಿಂತಿದ್ದೀರಾ ಅಂತಂದರೆ ಸ್ಟ್ರೈಟ್ ಅವೇ ಊಟದ ತನಕ ಗ್ಯಾಪ್ ಕೊಡೋದು ಬೆಟರ್. ಯಾಕಂದರೆ ಅದನ್ನು ತಿಂದು ಮತ್ತೆ ಸರಿ ನಮ್ಮ ಬ್ರೇಕ್ಫಾಸ್ಟನ್ನು ನಾವು ಮಾಡ್ತೀವಿ ಅಂತಂದರೆ ಏನಾಗುತ್ತೆ, ನಿಮ್ಮ ದೇಹದಲ್ಲಿ ಆಮ ಆಗುತ್ತೆ. ಮತ್ತು ನೆನಪಲ್ಲಿ ಇಟ್ಕೊಳ್ಳಿ, ಇವಾಗ ನಾವು ಇಷ್ಟೊಂದು ಜನ ಸಫರ್ ಆಗ್ತಿರೋದು ಆಹಾರ ಕಮ್ಮಿಯಾಗಿ ಅಥವಾ ಆಹಾರ ತಿನ್ನದೇ ಸಫರ್ ಆಗ್ತಿರೋದಕ್ಕಿಂತ ಹೆಚ್ಚಿಗೆ ಜನ ತಿಂದಿದ್ದು ಹೆಚ್ಚಾಗಿಯೇ ಸಫರ್ ಆಗ್ತಿರೋದು. ಸೊ ನೀವು ತಿನ್ನೋ ಆಹಾರದಲ್ಲಿ ಒಂದು ಮುಷ್ಟಿ ಕಮ್ಮಿ ಆದರೂ ಪರವಾಗಿಲ್ಲ, ನೀವು ಹಿಂಗೆ ತಿನ್ಬೇಕು ಅಂದ್ಕೊಂಡಿದ್ದು ಪ್ಲೇಟಲ್ಲಿ ಒಂದು ತುತ್ತು ಕಮ್ಮಿನೇ ನೀವು ತಿಂದ್ರೂ ತೊಂದರೆ ಇಲ್ಲ. ಆದರೆ ಒಂದು ತುತ್ತು ಹೆಚ್ಚಾದರೆ, ನಮ್ಮಲ್ಲೊಂದು ಮಾತಿದೆ, ತುತ್ತು ಹೆಚ್ಚಾದರೆ ಕುತ್ತು ಅಂತ. ಸೊ ಆಹಾರ ಹೆಚ್ಚಿಗೆ ತೊಗೊಂಡೇ ಸಮಸ್ಯೆ ಹೆಚ್ಚಾಗ್ತಾ ಇರೋದು. ಸೊ ಒಂದು ತುತ್ತು ಕಮ್ಮಿ ತಿಂದರೂ ಏನಾಗಲ್ಲ. ಬಟ್ ಆಹಾರವನ್ನು ಹೆಚ್ಚಿನ ಪ್ರಮಾಣದಲ್ಲಿ, ಅತಿಯಾದ ಪ್ರಮಾಣದಲ್ಲಿ ಪದೇ ಪದೇ ತಿನ್ನೋದನ್ನು ಆಯುರ್ವೇದ ಅದ್ಯಶನ ಅಂತ ಹೇಳುತ್ತೆ. ಅದ್ಯಶನ ಅಂತಂದರೆ ಮೊದಲಿನ ಆಹಾರ ಜೀರ್ಣವಾಗುವ ಮೊದಲು ಮತ್ತೆ ಆಹಾರ ಸೇವನೆ ಮಾಡೋದು. ಅದರಲ್ಲೂ ಈ ಸ್ಪ್ರೌಟ್ಸ್ ಎಲ್ಲ, ನಾವು ಉದಾಹರಣೆಗೆ ಈಗ ನನ್ನ ಅರ್ಧ ಹೊಟ್ಟೆ ತುಂಬುವಷ್ಟು ನಾನು ಸ್ಪ್ರೌಟ್ಸ್ ತಿಂತೀನಿ ಅಂತಂದರೆ ಅದು ಸಂಪೂರ್ಣವಾಗಿ ಜೀರ್ಣ ಆಗಲಿಕ್ಕೆ ಕನಿಷ್ಠ 4 ರಿಂದ 6 ಗಂಟೆಗಳ ಸಮಯಾವಕಾಶ ಬೇಕು. ನಾವಾದರೆ ಏನು ಮಾಡ್ತೀವಿ, ಸ್ಪ್ರೌಟ್ಸ್ ಒಂಚೂರು ತಿನ್ಕೊಳ್ಳೋದು, ಮತ್ತೆ 1 ತಾಸೊಳಗಡೆ ಬ್ರೇಕ್ಫಾಸ್ಟನ್ನು ತಿನ್ನೋದು. ಹೀಗೆ ಮಾಡಿದಾಗ ಅದು ಆಮ ಆಗುತ್ತೆ. ಹಾಗಾಗಿ ಆ ರೀತಿ ಮಾಡೋದು ಸೂಕ್ತ ಅಲ್ಲ. ಸ್ಪ್ರೌಟ್ಸ್ ತಿಂತೀರಾ ಅಂತಂದರೆ ಅದನ್ನ ಸ್ವಲ್ಪ ಉಗಿಯಲ್ಲಿ ಸ್ಟೀಮ್ ಮಾಡಿ ಮತ್ತು ಅದಕ್ಕೊಂಚೂರು ಒಗ್ಗರಣೆಯನ್ನು ಕೊಟ್ಟು ತಿನ್ನಬೇಕು. ಆಗ ಅದು ಈಸಿ ಆಗುತ್ತೆ, ಜೀರ್ಣಕ್ರಿಯೆಗೆ ಸ್ವಲ್ಪ ಈಸಿ ಆಗುತ್ತೆ ಕಂಪ್ಯಾರಿಟಿವ್ಲಿ. ಆ್ಯಂಡ್ ಅದರ ನಂತರ ಬ್ರೇಕ್ಫಾಸ್ಟನ್ನು ಮತ್ತೆ ಮಾಡೋಕ್ಕೆ ಹೋಗಬಾರ್ದು. ಇನ್ನು ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಬದಲು ಬ್ರೆಡ್ ತಿನ್ನೋ ಆಪ್ಷನಿಗಂತೂ ಸ್ಟ್ರೇಟ್ ಅವೇ ನೋ. ಅದು ಹೇಗೂ ಯಾವ ರೀತಿಯಲ್ಲೂ ನಿಮಗೆ ಅದು ಸೂಟ್ ಆಗೋಂಥ ಫುಡ್ ಅಲ್ಲ. ನಿಮ್ಮ ಗಟ್ಟಿಗೆ ಕೂಡ ಅದು ಫ್ರೆಂಡ್ಲಿ ಅಲ್ಲ. ನಿಮ್ಮ ಕರುಳಿನ ಆರೋಗ್ಯ, ಜೀರ್ಣಕ್ರಿಯೆ ಇದರಲ್ಲಿ ಸಮಸ್ಯೆ ಇನ್ನೂ ಹೆಚ್ಚಾಗೋ ಸಾಧ್ಯತೆಯೇ ಇರುತ್ತೆ. ಹಾಗಾಗಿ ಬೆಳಿಗ್ಗೆ ಇದಕ್ಕೆ ಆ ರೀತಿಯಾಗಿ ತೆಗೆದುಕೊಳ್ಳುವಂಥದ್ದು ಸೂಕ್ತ ಅಲ್ಲ. ಅನ್ಲೆಸ್ ಆ್ಯಂಡ್ ಅಂಟಿಲ್ ನೀವು ಎಷ್ಟೋ ತಲೆಮಾರಿಂದ ಅದನ್ನೇ ತಿಂತಿದ್ದೀರಾ, ಅಥವಾ ತುಂಬ ವರ್ಷಗಳಿಂದ ನೀವು ಅದನ್ನ ತಿಂತಿದ್ದೀರಾ, ನಿಮ್ಮ ಸಿಸ್ಟಮಿಗೆ ಏನು ಪ್ರಾಬ್ಲಮ್ ಆಗಿಲ್ಲ ಅಂತಂದರೆ ಆಗ ಕಂಟಿನ್ಯೂ ಮಾಡ್ಬೋದು. ಬಿಕಾಸ್ ಆಯುರ್ವೇದದಲ್ಲಿನ ಅವತ್ತು ಹೇಳಿದ್ದೆ ಅಲ್ವಾ, ಓಕಸಾತ್ಮ್ಯ ಅಂತ ಹೇಳ್ತಾರೆ. ಓಕಸಾತ್ಮ್ಯ ಅಂತಂದರೆ ವಿಚ್ ಇಸ್ ಆ್ಯಕ್ಚುಲಿ ನಾಟ್ ಹೆಲ್ದಿ ಫಾರ್ ಯುವರ್ ಬಾಡಿ. ಆದರೆ ತುಂಬ ವರ್ಷಗಳಿಂದ ಅದೇ ಪ್ಯಾಟರ್ನಲ್ಲಿ ತಿಂತಾ ಇರೋದ್ರಿಂದ ನಿಮ್ಮ ದೇಹಕ್ಕೆ ಅದು ಒಗ್ಗಿ ಹೋಗಿದೆ. ಅಂಥದ್ದನ್ನು ಓಕಸಾತ್ಮ್ಯ ಅಂತ, ಅದಕ್ಕೆ ಪರ್ಮಿಷನ್ ಇದೆ. ಬಟ್ ಆದರೂ ಕೂಡ ಅದು ನಿಮ್ಮ ದೇಹದಲ್ಲಿ ಸಮಸ್ಯೆ ಕೊಡ್ತಾ ಇಲ್ಲ ಅಂತಂದರೆ ಮಾತ್ರ ಕಂಟಿನ್ಯೂ ಮಾಡ್ಬೋದು. ಬಟ್ ಈಗ ಆಲ್ರೆಡಿ ನಿಮ್ಮಲ್ಲಿ ಡಯಾಗ್ನೋಸಿಸ್ ಇದೆ, ಆಲ್ರೆಡಿ ನಿಮ್ಮಲ್ಲಿ ಸಿಂಪ್ಟಮ್ಸ್ಗಳು ಬಂದಿದೆ ಅಂದರೆ ಅದರ ಅರ್ಥ ಏನು, ನೀವು ಮಾಡ್ತಾ ಇರೋವಂಥ ಈ ಹ್ಯಾಬಿಟಿಂದ, ಈ ಪ್ಯಾಟರ್ನಿಂದ ನಿಮ್ಮ ದೇಹದಲ್ಲಿ ಸಮಸ್ಯೆ ಆಗ್ತಿದೆ ಅಂತ ಅರ್ಥ. ಹಾಗಾಗಿ ಅದನ್ನು ಬಿಡೋದು ಒಳ್ಳೆಯ ಆಪ್ಷನ್. ಸರಿನಾ?